ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ನೀಲಿನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದು, ಅದರ ಜೊತೆಯಲ್ಲಿ ಪ್ರಶ್ನೆಕೋಟಿಯನ್ನು ಕೂಡ ಕೊಡಲಾಗಿದೆ. ಆ ಒಂದು ಪ್ರಶ್ನೆಕೋಟಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಮುಂಬೈ ಜಾತಕ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಕೋಟಿಯ ಉತ್ತರವನ್ನು ನೋಡೋಣ. ಇಂದಿನ ವಿಡಿಯೋಗಳಲ್ಲಿ ಬೆಳಗು ಜಾವ ಅನ್ನುವಂತಹ ಪದ್ಯದವರೆಗೂ ಕೂಡ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ GS ಶಿವರುದ್ರಪ್ಪನವರು ರಚಿಸಿರುವಂತಹ ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೆಕೋಟಿಯನ್ನು ನೋಡ್ತಾ ಹೋಗೋಣ. ನೋಡಿ, ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಮೊದಲನೆಯದಾಗಿ, ಮಗು ಹುಟ್ಟಿದ್ದು ಎಲ್ಲಿ ಅಂತ. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಇದನ್ನು ಕಾಣುತ್ತೇವೆ. ಏನನ್ನ ಅಂದರೆ ಲಕ್ಷ ಚಕ್ರದ ಹುರುಳುಗಳನ್ನು ಕಾಣ್ತೇವೆ. ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವಳು ಯಾರು ಅಂದರೆ ಅದು ತಾಯಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದರೆ ಅದು ಕೂಡ ತಾಯಿನೇ. ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂದರೆ ತಂದೆ. ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಈ ಪದ್ಯ ಭಾಗದಲ್ಲಿ ಮಗುವಿಗೆ ತಂದೆಯ ಕುರಿತಂತೆ ಇರುವಂತಹ ಅಭಿಪ್ರಾಯ ಏನು ಅಂದರೆ ಅಪರೂಪಕ್ಕೆ ಕಾಣಿಸುವಂತಹವನು ಅಂತ. ಮಗು ತಾನಾಗಿ ಕಲಿತದ್ದು ಏನನ್ನ ಅಂದರೆ ಬಣ್ಣಗಳ ಕಡೆಗೆ ಕಣ್ಣಾಡಿಸುವಂತಹದ್ದನ್ನು. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತ ಅಂದರೆ ಅದು ಜೀವನ. ಈ ಒಂದು ಪ್ರಶ್ನೆಯನ್ನು ಎಕ್ಸಾಮ್ ನಂಬರ್ 1 2024 ಮತ್ತು ಎಕ್ಸಾಮ್ ನಂಬರ್ 1ನಲ್ಲಿ 2025ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಕಾದು ಕಾದು ತೂಕಡಿಸುವಂತಹವರು ಯಾರು ಅಂದರೆ ಅದು ತಾಯಿ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂದರೆ ಹಾಸುಗಂಬಿಯ ಹಾಗೆ. ಮುಂಬೈ ಜಾತಕ ಕವಿತೆಯಲ್ಲಿ ಮಗು ಪ್ರತಿನಿತ್ಯ ನೋಡಿ ಬೆಳೆದದ್ದು ಇವುಗಳನ್ನು ಅಂತ ಕೊಟ್ಟಿದ್ದಾರೆ. ಅದು ಬಸ್ಸು, ಕಾರು, ಟ್ಯಾಕ್ಸಿ ಮತ್ತು ಬಸ್ಸು, ಕಾರು, ಟ್ಯಾಕ್ಸಿ, ಟ್ರೈನು. 2 ಮತ್ತು 3 ಸರಿಯಾದಂತಹ ಉತ್ತರವಾಗಿದೆ. ಮುಂದಿನದು 2-3 ವಾಕ್ಯದ ಪ್ರಶ್ನೋತ್ತರಗಳು. ಇಲ್ಲಿ ಮಗು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದರೆ, ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಮಗು ಏನನ್ನು ಕುಡಿದು ಬೆಳೆಯುವುದು ಅಂದರೆ ಮಗು ಕುಡಿದು ಬೆಳೆಯುವುದು ಕಾಣದೆಮ್ಮೆಯ ಕೆಚ್ಚಲ ಕಳುಹಿಸಿದಂತಹ ಬಾಟ್ಲಿಯ ಹಾಲನ್ನು, ಜೊತೆಗೆ ಗ್ರೇಪ್ ಸಿರಪ್, ಹಾಗೆ ಹಾರ್ಲಿಕ್ಸ್ ಇತ್ಯಾದಿಗಳನ್ನು. ಹಾಗೆ ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಅಂತಂದರೆ ಮಗುವಿನ ಪಾಲಿಗೆ ತಾಯಿ ಇರುವಂತಹ 1 ಇಂಚು ಕೋಣೆಯಲ್ಲಿಯೇ ಜಗತ್ತನ್ನು ತೋರಿಸಿ ಎಚ್ಚರಿಕೆ ಕೊಟ್ಟವಳಾಗಿಯೂ, 1000 ಗಾಲಿ ಉರುಳುವಂತಹ ರಸ್ತೆಯಲ್ಲಿ ಕೈ ಹಿಡಿದು ನಡೆಸಿದವಳಾಗಿಯೂ ಆಕೆ ಇದ್ದಾಳೆ. ಮಗು ಏನೇನು ಕಲಿಯಿತು ಅನ್ನುವಂತಹದ್ದು, ಮಗು ಕಲಿತದ್ದು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲಿ ಸಂಚರಿಸಬೇಕೆಂಬುದನ್ನು, ಹಾಗೆ ರಸ್ತೆ ದಾಟುವಾಗ ಎಚ್ಚರದಿಂದಿರಬೇಕೆಂಬುದನ್ನು, ಎಲ್ಲಿಯೂ ನಿಲ್ಲದೆ ಅವರಿವರನ್ನು ತಳ್ಳಿಯಾದರೂ ಮುನ್ನುಗ್ಗಿ ಬೇರೂರಬೇಕೆಂಬುದನ್ನು ಮಗು ಕಲಿತು. ಹಾಗೆ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವಂತಹ ಬಗೆ ಹೇಗೆ ಅಂತ ಇದೆ. ಮಗು ತಂದೆಗೆ ಕಾಣಿಸಿಕೊಳ್ಳುವಂತಹ ಬಗೆ ಆತನಿಗೆ ಮಗುವಿಗೆ ಅಪರಿಚಿತ. ಬೆಳಗ್ಗೆ ಹೋದರೆ ರಾತ್ರಿ ಹಿಂದಿರುಗುವ ರಜಾ ದಿನಗಳಲ್ಲಿ ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಕಂಡು ಬಂದಿದ್ದಾನೆ. ಇನ್ನು ಮಗು ವಿದ್ಯೆಗಳಾವುವು ಅಂತ ಇದೆ. ಶಾಲಾ ಕಾಲೇಜುಗಳಲ್ಲಿ ಜಾಹೀರಾತುಗಳನ್ನು ಕಲಿತಿದ್ದರೆ, ಜೊತೆಗೆ ರೇಡಿಯೋ ಜಾಹೀರಾತಿನ ಶಿಫಾರಸುಗಳು. ತಾನಾಗಿ ಕಲಿತದ್ದಕ್ಕಿಂತ ಬಸ್ ಸ್ಟಾಪಿನಲ್ಲಿ ನಿಂತ ಹುಡುಗಿಯರನ್ನು ನೋಡುವುದು ಇದೇ ಮಗು ಕಲಿತ ವಿದ್ಯೆಗಳಾಗಿವೆ. ಮುಂಬೈ ಅವಸರ ಚಿತ್ರಣಕ್ಕೆ 2 ಉದಾಹರಣೆಯನ್ನು ನೀಡಿ ಅಂತ ಇದೆ. ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿದು ಸಂಚರಿಸಿರುವುದು, ಹಾಗೆ ಯಾರದೋ ಕೈಗೊಂಬೆಯಾಗಿ ಬದುಕುವುದು ಇತ್ಯಾದಿ. ಹಾಗೆ ತತ್ತರಿಸುತ್ತಾ ಮಲಗುವುದು ಎಲ್ಲಿ ಅಂತ ಇದೆ. ಬಾಡಿಗೆ ಮನೆಯ ನೆರಳಿನ ಕೆಳಗೆ, 1000 ಗಾಲಿಯುಜ್ಜುವ ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಇನ್ನು ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಕನ್ನಡ ದೀವಿಗೆ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕನ್ನಡ ಪ್ಲೇಲಿಸ್ಟ್ ಇದೆ. ಅಲ್ಲಿ ಸಂಪೂರ್ಣವಾದಂತಹ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು, ಹಾಗೆ ಸಾಂದರ್ಭಿಕ ವಿವರಣೆ ಇರ್ಬೋದು, 5-6 ವಾಕ್ಯ ಇರ್ಬೋದು, ವ್ಯಾಕರಣಾಂಶಗಳು ಇರ್ಬೋದು, ಎಲ್ಲವನ್ನೂ ಕೂಡ ನೀವು ಅಲ್ಲಿ
ಪಡಿಬೋದಾಗಿದೆ. ಇನ್ನು ಅವಸರದ ಹೆಜ್ಜೆಯ ಮೇಲೆ ಸರಿದ ಸಾವಿರ ಕೊರಳು ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನು GS ಶಿವರುದ್ರಪ್ಪನವರು ರಚಿಸಿರುವಂತಹ ಮುಂಬೈ ಜಾತಕ ಎನ್ನುವಂತಹ ಒಂದು ಪದ್ಯದಿಂದ ಈ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕವಿತೆಯ ಆರಂಭದಲ್ಲಿಯೇ ಕಂಡದ್ದು ಎಂಬುದನ್ನು ವಿವರಿಸುವಾಗ ಕವಿ ಈ ಮೇಲಿನ ವಾಕ್ಯವನ್ನು ರಚಿಸ್ತಾರೆ. ಮುಂಬೈ ನಗರದಲ್ಲಿನ ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯನ್ನು ಈ ಮಾತು ವಿವರಿಸ್ತದೆ. ಬೆಳಗಿನಿಂದ ಸಂಜೆಯವರೆಗೂ ಕೂಡ ರಸ್ತೆಯಲ್ಲಿ ಲಕ್ಷ ಚಕ್ರಗಳು ಉರುಳನ್ನು ಕಾಣಬಹುದು. ಜನರು ಅವಸರವಾಗಿ ತಮ್ಮ ಕೆಲಸಗಳಿಗೆ ನಡೀತಾ ಇರುವಂಥದ್ದನ್ನು ಕವಿ ಅವಸರದ ಹೆಜ್ಜೆಯ ಮೇಲೆ ಸರಿದ ಸಾವಿರ ಕೊರಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸ್ವಲ್ಪವೂ ಸಮಯವಿಲ್ಲದ ಅವಸರದ ಯಾಂತ್ರಿಕ ಬದುಕನ್ನು ಜನಬಿಡತೆಯನ್ನು ಕವಿ ಇಲ್ಲಿ ಸಂಕೇತಿಸಿರುವುದನ್ನು ನೋಡಬಹುದಾಗಿದೆ. ಎಲ್ಲಾದರೂ ಸರಿಯೇ ಬೇರೂರು ಈರು ಅನ್ನುವಂಥದ್ದು GS ಶಿವರುದ್ರಪ್ಪನವರು ರಚಿಸಿರುವಂತಹ ಈ ಒಂದು ಪದ್ಯದಲ್ಲಿ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂಬೈ ನಗರದಲ್ಲಿ ಬೆಳೆಯುವಂತಹ ಮಗುವು ಕಲಿತದ್ದೇನು ಎಂಬುವಂತಹ ಪ್ರಶ್ನೆ ಬಂದಾಗ ಉತ್ತರಿಸುತ್ತಾ ಕವಿಯು ಈ ಮೇಲಿನ ವಾಕ್ಯವನ್ನು ಹೇಳ್ತಾರೆ. ಇಲ್ಲಿ ಬೆಳೆಯುವಂತಹ ಮಗುವು ಬಾಲ್ಯ ಸಹಜವಾದ ಆಟಪಾಠಗಳನ್ನು ಕಲಿಯುತ್ತಾ ಬೆಳೆಯದೆ ದಿನನಿತ್ಯ ಒಂದಲ್ಲ ಒಂದು ವ್ಯವಹಾರಕ್ಕಾಗಿ ಕ್ಯೂ ನಿಲ್ಲುವಂತಹದ್ದು, ಪಾದಚಾರಿ ರಸ್ತೆಯಲ್ಲಿ ಓಡಾಡುವಂತಹದ್ದು, ರಸ್ತೆ ದಾಟುವಾಗ ಎಚ್ಚರಿಕೆ, ನಿಲ್ಲದೆ ಓಡುತ್ತಲೇ ಇರು, ಎಲ್ಲಾದರೂ ಸರಿ ಹೇಗಾದರೂ ಸರಿ ಅವರಿವರನ್ನು ತಳ್ಳಿಯಾದರೂ ಪರವಾಗಿಲ್ಲ, ಮುನ್ನುಗ್ಗು, ಎಲ್ಲೋ ಒಂದು ಕಡೆ ಬೇರೂರು ಹೀರು ಎಂಬುದನ್ನು ಕಲಿಬೇಕಾಗ್ತದೆ. ಎಲ್ಲಾದರೂ ಸರಿ ಹೇಗಾದರೂ ಸರಿ ಅವರನ್ನು ತಳ್ಳಿ ಮುನ್ನುಗ್ಗಿ ಒಂದು ಕಡೆ ಬೇರೂರಬೇಕು, ಹೀರು ಎಂಬುದನ್ನು ಕಲಿಬೇಕಾಗುತ್ತೆ. ಇಲ್ಲದಿದ್ದರೆ ಮುಂಬೈಯಂತಹ ಮಹಾನಗರದಲ್ಲಿ ನೆಲೆ ಕಂಡುಕೊಳ್ಳುವಂತಹದ್ದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು ಈ ಕವಿ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಬಾಲ್ಯದಿಂದಲೇ ಇನ್ನೊಬ್ಬರನ್ನು ತಳ್ಳಿ ಬಿಡಿಸಿಯಾದರೂ ನಾವು ನೆಲೆ ಕಂಡುಕೊಳ್ಳುವಂತಹ ಅಮಾನವೀಯವಾದಂತಹ ರೀತಿ ನೀತಿಗಳನ್ನು ನಗರ ಜೀವನ ಕಲಿಸ್ಬಿಡ್ತಾ ಇದೆ ಅಂತ ಹೇಳುವಂತಹದ್ದನ್ನು ನೋಡ್ಬೋದಾಗಿದೆ. ರಸ್ತೆ ದಾಟುವಾಗ ಎಚ್ಚರಿಕೆ ಅನ್ನುವಂಥದ್ದು ನೋಡಿ, ಈ ಒಂದು ಸಂದರ್ಭದ ವಾಕ್ಯವನ್ನು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗೆ ಮುಂದಿನದು, ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವಳು ಅನ್ನುವಂತಹದ್ದು ಈ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ, ಅಂದರೆ ಈ ಒಂದು ಸಂದರ್ಭದ ವಾಕ್ಯವೂ ಕೂಡ ಅಷ್ಟೇ 2024 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂತಹದ್ದು. ಕುಳಿತು ಕೆಮ್ಮುವ ಪ್ರಾಣಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 2024 ಮತ್ತು 2025ರಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದಾಗಿದೆ. ಇಲ್ಲಿ ಕವಿ ಹೇಳ್ತಾರೆ, ತಂದೆಯ ವಿಚಾರವನ್ನು ತಿಳಿಸುವಾಗ ಈ ಮೇಲಿನ ವಾಕ್ಯವನ್ನು ಹೇಳ್ತಾರೆ. ಮಗು ತಂದೆಯನ್ನು ನೋಡುವಂತಹ ಸಂದರ್ಭಗಳೇ ಅಪರೂಪ ಆಗ್ತದೆ, ಏಕೆಂದರೆ ಆತ ಮಗು ಹೇಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿರ್ತಾನೆ. ಇನ್ನು ಹಿಂದಿರುಗುವುದು ತಡರಾತ್ರಿ, ಮಗು ಮಲಗಿದ ಮೇಲೆ ಆತ ಕಾಣಿಸಿಕೊಳ್ಳುವಂತಹದ್ದು ರಜಾ ದಿನಗಳಲ್ಲಿ ಮಾತ್ರ, ಅದು ಕುಳಿತು ಕೆಮ್ಮುವಂತಹ ಪ್ರಾಣಿಯಾಗಿ. ತಂದೆ ಮಗುವಿನ ನಡೆ ಇರುವಂತಹ ಅಪರಿಚಿತತೆ ಹಾಗೂ ಪ್ರಾಣಿಯೊಂದು ಭಾವಿಸುವಂತಹ ಬಾಂಧವ್ಯರಹಿತವಾದ ಮನೋಭಾವವನ್ನು ಕವಿ ಈ ಮೇಲಿನ ವಾಕ್ಯದ ಮೂಲಕ ಚಿತ್ರಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಅನ್ನುವಂಥದ್ದು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಕಲಿತದ್ದು ಏನೇನನ್ನು ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಮೇಲಿನ ವಾಕ್ಯ ಹೇಳ್ತಾರೆ. ಜಾಹೀರಾತುಗಳು ಬೆಳೆದ ಮಕ್ಕಳ ಪಾಲಿಗೆ ವೇದವಾಕ್ಯದಂತೆ ಆಗಿಬಿಟ್ಟಿರ್ತವೆ. ಜಾಹೀರಾತು ತಿಳಿಸುವಂತಹ ಉತ್ಪನ್ನಗಳೇ ಮಕ್ಕಳಿಗೆ ಬೇಕು. ಆದ್ದರಿಂದ ಜಾಹೀರಾತೇ ತಲೆಯ ತುಂಬ ಇದ್ದದ್ದು ಅದನ್ನು ಜೀವನ ವಿಧಾನವಾಗಿರಿಸಿಕೊಳ್ಳುವಂತಹ ನಗರ ಜೀವನದ ಮಕ್ಕಳ ಮನೋಭಾವವನ್ನು ಕವಿ ಈ ಮೇಲಿನ ಒಂದು ವಾಕ್ಯದ ಮೂಲಕ ವಿವರಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ನೀನಾಗಿ ಕಲಿತದ್ದು ಬಲು ಕಡಿಮೆ ಅನ್ನುವಂತಹದ್ದು ಈ ಒಂದು ಪ್ರಶ್ನೆಯನ್ನು ಅಂದರೆ ಸಂದರ್ಭದ ವಾಕ್ಯವನ್ನು ಇಲ್ಲಿ ಕವಿತೆಯ ಇಲ್ಲಿ ವಿದ್ಯೆ ಎನ್ನುವಂತಹ ಒಂದು ಭಾಗದಲ್ಲಿ ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದಂತಹ ಮಗುವು ಕಲಿಯುವುದಾದರೂ ಏನನ್ನೆಂಬ ಪ್ರಶ್ನೆಗೆ ಉತ್ತರಿಸ್ತಾ ಕವಿಯು ಶಾಲಾ ಕಾಲೇಜುಗಳು ಕಲಿಸಿದ್ದೇ ವಿದ್ಯೆ, ರಸ್ತೆ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದೇ ವಿದ್ಯೆ, ರಸ್ತೆ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದೇ ಅಭಿರುಚಿ ಎಂಬಂತಾಗಿದ್ದೆ. ಸ್ವಂತವಾಗಿ ಮಗುವು ಏನನ್ನೂ ಕಲಿಯುವುದೇ ಇಲ್ಲ.
ಕಲಿತರೂ ಬಲು ಕಡಿಮೆ ಮಾತ್ರ. ಬಸ್ ನಿಲ್ದಾಣದಲ್ಲಿ ನಿಂತ ಹುಡುಗಿಯರ ಕಡೆಗೆ ಕಣ್ಣಾಡಿಸುವಂತಹ ವಿದ್ಯೆಯನ್ನು ಮಾತ್ರ ತಾನಾಗಿಯೇ ಕಲಿತು ಬಿಡುತ್ತದೆ. ಇದನ್ನು ಯಾರೂ ಹೇಳಿಕೊಡಬೇಕಾಗಿಲ್ಲ ಎಂಬಂತಹ ಒಂದು ತಮಾಷೆಯ ವ್ಯಂಗ್ಯಭರಿತ ದನಿಯನ್ನು ಕವಿ ಇಲ್ಲಿ ಈ ಮೇಲಿನ ವಾಕ್ಯದಲ್ಲಿ ನೋಡಬಹುದಾಗಿದೆ. ಮುಂದಿನದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವಂತಹದ್ದು ಅನ್ನುವಂತಹದ್ದು. ನೋಡಿ, ಈ ಒಂದು ವಾಕ್ಯವನ್ನು ನಗರದ ಅವಸರದ ಜೀವನವನ್ನು ಕುರಿತು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ನಗರ ಜೀವನದಲ್ಲಿ ಬೆಳಗ್ಗೆ ಶುರುವಾಗುವುದೇ ಅವಸರದಲ್ಲಿ. ಎದ್ದೊಡನೆ ರೈಲನ್ನೋ ಅಥವಾ ಬಸ್ಸನ್ನೋ ಹಿಡಿದು ಕೆಲಸಕ್ಕೆ ಓಡಬೇಕು. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವಾಹನ ದಟ್ಟಣೆಯ ಸಂಚಾರದಲ್ಲಿ ಸಮಯಕ್ಕೆ ಸರಿಯಾಗಿ ತಲುಪುವುದೇ ಕಷ್ಟದ ಕೆಲಸ ಆಗಿರುತ್ತೆ. ನಿಧಾನವಾಗಿ ಬಟ್ಟೆ ಹಾಕಿಕೊಳ್ಳುವಂತಹ ವ್ಯವಧಾನವೂ ಕೂಡ ಇಲ್ಲ. ಅಲ್ಲದೆ ಮೈಗೆ ಬಟ್ಟೆ ಹಾಕುವ ಬದಲು ಮೈಯನ್ನೇ ಬಟ್ಟೆಯಲ್ಲಿ ತುರುಕಿ ಓಡುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿತೆಯಲ್ಲಿ ಕವಿ ಹೇಳಿರುವಂತಹದ್ದು ಇದು ಅತ್ಯಂತ ವ್ಯಂಗ್ಯವಾದ ನುಡಿಯಾಗಿದೆ. ಸ್ವಂತಕ್ಕೆ ಯೋಚಿಸುವ ಸಮಯವಿಲ್ಲದ ನಗರದ ಅವಸರದ ಜೀವನ ಬೇಕೇ? ಇದು ಒಂದು ಬದುಕೆ ಎಂಬೆಲ್ಲ ಪ್ರಶ್ನೆಗಳನ್ನು ಈ ವಾಕ್ಯ ತನ್ನಲ್ಲಿ ಒದಗಿಸಿಕೊಂಡಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು. ಮುಂಬೈ ಜಾತಕ ಕವನದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂಥದ್ದು. ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವಂತಹ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ, ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಅಂತ ಇದೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿದೆ ವಿವರಿಸಿ ಅಂತ ಇದೆ. ಮುಂಬೈ ಜಾತಕ ಕವಿತೆಯ ಹಿನ್ನೆಲೆಯಲ್ಲಿ ನಗರ ಜೀವನವನ್ನು ವಿಶ್ಲೇಷಿಸಿ ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು 2025ರ ಎಕ್ಸಾಮ್ ನಂಬರ್ 3ನಲ್ಲಿ ಕೊಟ್ಟಿರುವಂತಹದ್ದನ್ನು ನೋಡ್ಬೋದು. ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಎಕ್ಸಾಮ್ ನಂಬರ್ 2 2025ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ನೋಡಿ, ಪದ್ಯ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದ ಕಳಿಸಿದಂತಹ ಬಾಟ್ಲಿ ಹಾಲು, ಗ್ರೈಪ್ ಸಿರಪ್ಪು, ಹಾರ್ಲಿಕ್ಸು ಇತ್ಯಾದಿ. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು ಅನ್ನುವಂಥದ್ದು. ಮಗು ಹುಟ್ಟಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ, ಮಗು ಹುಟ್ಟಿದ್ದು ಆಸ್ಪತ್ರೆ. ಇಲ್ಲಿ ಕೊಟ್ಟಂತಹ ಪದ್ಯವನ್ನು ಓದ್ಬಿಟ್ಟು ಅದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಮಗು ಎಲ್ಲಿ ಸಂಚರಿಸಬೇಕು ಅಂತ ಇದೆ. ಮಗು ಎಲ್ಲಿ ಸಂಚರಿಸಬೇಕು ಅಂತಂದರೆ ಅದು ಕ್ಯೂ ನಿಲ್ಲುವಂತಹದ್ದು ಅಥವಾ ಫುಟ್ಪಾತಿನಲ್ಲಿಯೇ ಸಂಚರಿಸಬೇಕು. ಹಾಗೆ ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಈ ವಾಕ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ನೋಡಿ, ಇಲ್ಲಿ ಕಲಿತದ್ದು ಏನನ್ನ ಅಂತಂದರೆ ಕ್ಯೂ ನಿಲ್ಲೋದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವಂತಹದ್ದನ್ನು, ಹಾಗೆ ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಓಡುವಂತಹದ್ದು, ಎಲ್ಲಿಯೂ ನಿಲ್ಲದಿರು ಅಂದರೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೂ ಕೂಡ ನಿಲ್ಲದಿರು. ಹೇಗೆ ಅಂದರೆ ಅವರಿವರನ್ನು ತಳ್ಳಿಯಾದರೂ ಪರವಾಗಿಲ್ಲ, ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಜೀವನದಲ್ಲಿ ಬೇರೂರು, ಬೇರಿಗೆ ತೊಂದರೆ ಆದರೂ ಪರವಾಗಿಲ್ಲ, ನಿನ್ನ ಜೀವನಕ್ಕೆ ನೀನು ಬೇರೂರು ಅಂತ ಹೇಳಿಬಿಟ್ಟು ಇಲ್ಲಿ ಕವಿ ನಗರ ಜೀವನದ ಬೇರೂರುವಿಕೆಯನ್ನು ಕುರಿತು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇದು ಸಾಧಾರಣವಾದಂತಹ ಪ್ರಶ್ನೆಗಳು ಅಂತ ಇದೆ. ನೋಡಿ, ತಾಯಿ ಯಾವ ರೀತಿಯಾಗಿ ಅಂದರೆ, 1000 ದಾರಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವಳು, ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು, ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಅಂತ ಹೇಳಿದರೆ ಇವು ಕೆಳಗಿನ ಒಂದು ಪದ್ಯವನ್ನು ನೋಡಿಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ತಾಯಿ ಹೊರಲೋಕವನ್ನು ಎಲ್ಲಿ ಪರಿಚಯಿಸ್ತಾಳೆ ಅಂದರೆ, ಅದು 1 ಇಂಚು ಕೋಣೆಯಲ್ಲಿಯೇ ಹೊರಲೋಕವನ್ನು ತಾಯಿ ಪರಿಚಯಿಸ್ತಾಳೆ. 1000 ಗಾಲಿ ಉರುಳುವ ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವರು ಯಾರು ಅಂದರೆ ಅದು ತಾಯಿ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವಂತಹ ಬಗೆ ಹೇಗೆ ಅಂದರೆ,
ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವಂತಹ ಒಂದು ಪ್ರಾಣಿಯಂತೆ ಆತ ಕಂಡು ಬರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನದು ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದು ಹೊರತು ಅನ್ನುವಂಥದ್ದು ಕೊಟ್ಟಿರುವ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. GS ಶಿವರುದ್ರಪ್ಪನವರ ಪ್ರಕಾರ ಮಗು ತಾನಾಗಿ ಕಲಿತದ್ದು ಏನನ್ನ ಅಂತ ಇದೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವಂಥದ್ದನ್ನು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ದಾರಿ ಬದಿ ಬೇಡವೆಂದು ತಲೆಗೆ ತುರುಕುವುದು ಯಾವುದು ಅಂದರೆ ನೂರಾರು ಜಾಹೀರಾತುಗಳು, ಅದು ಹಾಗೆ ರೇಡಿಯೋ ಸಿಲೋನ್ ವ್ಯಾಪಾರದಂತಹ ವಿಭಾಗ ಶಿಫಾರಸು ಮಾಡಿದ್ದು, ಇವುಗಳನ್ನು ಮಗುವಿಗೆ ತಲೆಗೆ ತುರುಕುತ್ತೆ. ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವಂತಹ ವಿವರಗಳನ್ನು ತಿಳಿಸಿ ಅಂತ ಕೇಳಿದರೆ, ಶಾಲಾ ಕಾಲೇಜುಗಳಲ್ಲಿ ಜಾಹೀರಾತುಗಳಲ್ಲಿ ಕಲಿತದ್ದರ ಜೊತೆಗೆ ರೇಡಿಯೋ ಜಾಹೀರಾತಿನ ಶಿಫಾರಸುಗಳು ತಾನಾಗಿಯೇ ಕಲಿತದ್ದೆಂದರೆ ಬಸ್ ಸ್ಟಾಪಿನಲ್ಲಿ ನಿಂತ ಹುಡುಗಿಯರನ್ನು ನೋಡುವುದು ಇದೇ ಮಗು ಕಲಿತಂತಹ ವಿದ್ಯೆಗಳಾಗಿವೆ. ಹಾಗೆ ಮುಂದಿನದು ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಲಕ್ಷಧಾರಿಗಳ ಚದುರಂಗದ ಆಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಳಿಯುಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ನೋಡಿ, ಈ ಒಂದು ಪದ್ಯದಲ್ಲಿ ಕುರಿತಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತ ಅಂದರೆ ಮುಂಬೈ ನಗರ ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂತಂದರೆ, ಸುಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಮಹಾನಗರದ ಅವಸರ ಜೀವನ ಶೈಲಿಗೆ 2 ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ, ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನು ಹಿಡಿದು ಸಂಚರಿಸುವುದು, ಯಾರದೋ ಕೈಗೊಂಬೆಯಾಗಿ ಬದುಕುವುದು ಇತ್ಯಾದಿ. ಇಷ್ಟು ನಿಮ್ಮ ಮುಂಬೈ ಜಾತಕ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಪ್ರಶ್ನೆಕೋಟಿಯಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.